ಮುಟ್ಟಿಸಿದ್ದು ಆಪರೇಷನ್ ಸಿಂಧೂರ. ಆ ಆಪರೇಷನ್ ಸಿಂಧೂರ ಇನ್ನೂ ಕೂಡ ಚಾಲ್ತಿಯಲ್ಲೇ ಇದೆ. ಇದರ ಯಶಸ್ಸಿನ ವಿಚಾರವಾಗಿ ರಾಜ್ಯಾದ್ಯಂತ ತಿರಂಗ ಯಾತ್ರೆ ಸಡಗರ ಜೋರಾಗಿದೆ. ರಾಯಚೂರಲ್ಲಿ ತಿರಂಗವನ್ನು ಹಿಡಿದು ವಿದ್ಯಾರ್ಥಿಗಳು ಹೆಜ್ಜೆಯನ್ನು ಹಾಕಿದ್ದಾರೆ. 700 ಮೀಟರ್ ಉದ್ದದ ತಿರಂಗ ರಾರಾಜಿಸಿದೆ. ಸೈನಿಕರ ಪರ ಭಾರತ್ ಮಾತಾ ಕಿ ಜೈ ಅನ್ನುವ ಜೈಕಾರ ಕೂಡ ಮೊಳಗಿದೆ. ಇವತ್ತು ರಾಯಚೂರಿನಲ್ಲಿ ತಿರಂಗ ಯಾತ್ರೆ ಮಾಡುವ ಮೂಲಕ ಸಂಪೂರ್ಣ ನಮ್ಮ ಸೈನ್ಯದ ಎಲ್ಲ ಸೈನಿಕರಿಗೂ, ನಮ್ಮ ಎಲ್ಲ ಇದನ್ನು ಮುನ್ನಡೆಸಿದಂಥ ಪ್ರಧಾನಿಗಳಿಗೂ, ಅವರಿಗೆಲ್ಲರಿಗೂ ಕೃತಜ್ಞತೆ ಹೇಳುವ ಒಂದು ಯಾತ್ರೆ ಮಾಡಿ ನಾವು ಅವ್ರಿಗೆ ಧನ್ಯವಾದ ಸಲ್ಲಿಸಿದ್ದೇವೆ. ಇವತ್ತು ಬಹುಶಃ ಜಗತ್ತಿನಲ್ಲಿ ಸೂಪರ್ ಪವರ್ ಅಂದರೆ ಭಾರತನೇ ಅನಿಸ್ತದೆ. ಯಾಕಂದರೆ ಇವತ್ತು ಯಾವ ಗುರಿ ನಮ್ಮ ಸೈನಿಕರು ಇಟ್ಟಿದ್ರು ಆ ಗುರಿಗಳಿಗೆ ಒಂದು 10 ಇಂಚು ಸಹಿತ ಆ ಕಡೆ ಈ ಕಡೆ ಆಗಿಲ್ಲ. ಬಹುಶಃ ಇತಿಹಾಸದಲ್ಲಿ ಪಾಕಿಸ್ತಾನದ ಮಧ್ಯಭಾಗ ಕರಾಚಿ, ರಾವಲ್ಪಿಂಡಿ, ಲಾಹೋರ್ಗೆ ಹೋಗಿ ಅಲ್ಲಿಯ ನೆಲೆಗಳನ್ನು ಒಡೆಯುವಂಥ ಕೆಲಸ ನಮ್ಮ ಸೈನಿಕರು ಮಾಡಿದ್ದಾರೆ. ಮತ್ತು ಯಾವುದೇ ನಮ್ಮ ಸೈನಿಕರಾಗಲಿ ನಮ್ಮ ವಿಮಾನಗಳಾಗಲಿ ಯಾವುವು ಅವರು ಇಂದು ಈ ಒಂದು ತಿರಂಗ ಯಾತ್ರೆ ಏನಿದೆ ಒಂದು ಮೆಸೇಜನ್ನು ಪಾಕಿಸ್ತಾನಕ್ಕೆ ಕೊಟ್ಟಿದೆ. ಏನಂದರೆ ಶಾಂತಿಯುತವಾಗಿರ್ತಕ್ಕಂಥ ಭಾರತವನ್ನು ಕದಡಿದರೆ ಇದು ಯುದ್ಧ ಅಲ್ಲ, ಬರೀ ಕಾರ್ಯಾಚರಣೆ ಆಗಿದೆ, ಅಂದರೆ ಒಂದು ಜಲಕ್ಕಾಗಿದೆ. ಅದರಿಂದ ನಾವು ಹೇಳ್ತೀವಿ ಹೆಣ್ಣು ಮಕ್ಕಳ ಸಿಂಧೂರದ ಬೆಲೆ ಅವರಿಗೀಗ ಆಲ್ರೆಡಿ ಗೊತ್ತಾಗಿದೆ. ಪಾಕಿಸ್ತಾನಕ್ಕೆ ಅದು ಗೊತ್ತಾಗಬೇಕಾಗಿತ್ತು. ಅಂದರೆ ಈ ಅಮಾನವೀಯ ಏನು ಒಂದು ಇದೆಯಲ್ಲ, ಅಂದರೆ ಪ್ರವಾಸಿಗರ ಮೇಲೆ ಹತ್ಯೆ ಮಾಡ್ತಕ್ಕಂಥದ್ದು ಮತ್ತು ಈ ನಕ್ಸಲೈಟ್ಸನ್ನು ಬೆಂಬಲ ಮಾಡ್ತಕ್ಕಂಥ ಪಾಕಿಸ್ತಾನಕ್ಕೆ ಈ ಎಚ್ಚರಿಕೆಯ ಗಂಟೆ ಏನಾಗಿದೆ ಮೊಳಗಿದೆ. ಎಲ್ಲ ರೀತಿಯಲ್ಲಿ ಭಾರತ ಸಿದ್ಧವಾಗಿದೆ ಎಂತಕ್ಕಂಥ ಒಂದು ಮೆಸೇಜ್ ಅವರಿಗೆ ಹೋಯ್ತರಿಗೆ ಬಿಸಿಯನ್ನು ಮುಟ್ಟಿಸಿದ್ದು ಆಪರೇಷನ್ ಸಿಂಧೂರ. ಆ ಆಪರೇಷನ್ ಸಿಂಧೂರ ಇನ್ನೂ ಕೂಡ ಚಾಲ್ತಿಯಲ್ಲೇ ಇದೆ. ಇದರ ಯಶಸ್ಸಿನ ವಿಚಾರವಾಗಿ ರಾಜ್ಯಾದ್ಯಂತ ತಿರಂಗ ಯಾತ್ರೆ ಸಡಗರ ಜೋರಾಗಿದೆ. ರಾಯಚೂರಲ್ಲಿ ತಿರಂಗವನ್ನು ಹಿಡಿದು ವಿದ್ಯಾರ್ಥಿಗಳು ಹೆಜ್ಜೆಯನ್ನು ಹಾಕಿದ್ದಾರೆ. 700 ಮೀಟರ್ ಉದ್ದದ ತಿರಂಗ ರಾರಾಜಿಸಿದೆ. ಸೈನಿಕರ ಪರ ಭಾರತ್ ಮಾತಾ ಕಿ ಜೈ ಅನ್ನುವ ಜೈಕಾರ ಕೂಡ ಮೊಳಗಿದೆ. ಇವತ್ತು ರಾಯಚೂರಿನಲ್ಲಿ ತಿರಂಗ ಯಾತ್ರೆ ಮಾಡುವ ಮೂಲಕ ಸಂಪೂರ್ಣ ನಮ್ಮ ಸೈನ್ಯದ ಎಲ್ಲ ಸೈನಿಕರಿಗೂ, ನಮ್ಮ ಎಲ್ಲ ಇದನ್ನು ಮುನ್ನಡೆಸಿದಂಥ ಪ್ರಧಾನಿಗಳಿಗೂ, ಅವರಿಗೆಲ್ಲರಿಗೂ ಕೃತಜ್ಞತೆ ಹೇಳುವ ಒಂದು ಯಾತ್ರೆ ಮಾಡಿ ನಾವು ಅವ್ರಿಗೆ ಧನ್ಯವಾದ ಸಲ್ಲಿಸಿದ್ದೇವೆ. ಇವತ್ತು ಬಹುಶಃ ಜಗತ್ತಿನಲ್ಲಿ ಸೂಪರ್ ಪವರ್ ಅಂದರೆ ಭಾರತನೇ ಅನಿಸ್ತದೆ. ಯಾಕಂದರೆ ಇವತ್ತು ಯಾವ ಗುರಿ ನಮ್ಮ ಸೈನಿಕರು ಇಟ್ಟಿದ್ರು ಆ ಗುರಿಗಳಿಗೆ ಒಂದು 10 ಇಂಚು ಸಹಿತ ಆ ಕಡೆ ಈ ಕಡೆ ಆಗಿಲ್ಲ. ಬಹುಶಃ ಇತಿಹಾಸದಲ್ಲಿ ಪಾಕಿಸ್ತಾನದ ಮಧ್ಯಭಾಗ
ಕರಾಚಿ, ರಾವಲ್ಪಿಂಡಿ, ಲಾಹೋರ್ಗೆ ಹೋಗಿ ಅಲ್ಲಿಯ ನೆಲೆಗಳನ್ನು ಒಡೆಯುವಂಥ ಕೆಲಸ ನಮ್ಮ ಸೈನಿಕರು ಮಾಡಿದ್ದಾರೆ. ಮತ್ತು ಯಾವುದೇ ನಮ್ಮ ಸೈನಿಕರಾಗಲಿ ನಮ್ಮ ವಿಮಾನಗಳಾಗಲಿ ಯಾವುವು ಅವರು ಇಂದು ಈ ಒಂದು ತಿರಂಗ ಯಾತ್ರೆ ಏನಿದೆ ಒಂದು ಮೆಸೇಜನ್ನು ಪಾಕಿಸ್ತಾನಕ್ಕೆ ಕೊಟ್ಟಿದೆ. ಏನಂದರೆ ಶಾಂತಿಯುತವಾಗಿರ್ತಕ್ಕಂಥ ಭಾರತವನ್ನು ಕದಡಿದರೆ ಇದು ಯುದ್ಧ ಅಲ್ಲ, ಬರೀ ಕಾರ್ಯಾಚರಣೆ ಆಗಿದೆ, ಅಂದರೆ ಒಂದು ಜಲಕ್ಕಾಗಿದೆ. ಅದರಿಂದ ನಾವು ಹೇಳ್ತೀವಿ ಹೆಣ್ಣು ಮಕ್ಕಳ ಸಿಂಧೂರದ ಬೆಲೆ ಅವರಿಗೀಗ ಆಲ್ರೆಡಿ ಗೊತ್ತಾಗಿದೆ. ಪಾಕಿಸ್ತಾನಕ್ಕೆ ಅದು ಗೊತ್ತಾಗಬೇಕಾಗಿತ್ತು. ಅಂದರೆ ಈ ಅಮಾನವೀಯ ಏನು ಒಂದು ಇದೆಯಲ್ಲ, ಅಂದರೆ ಪ್ರವಾಸಿಗರ ಮೇಲೆ ಹತ್ಯೆ ಮಾಡ್ತಕ್ಕಂಥದ್ದು ಮತ್ತು ಈ ನಕ್ಸಲೈಟ್ಸನ್ನು ಬೆಂಬಲ ಮಾಡ್ತಕ್ಕಂಥ ಪಾಕಿಸ್ತಾನಕ್ಕೆ ಈ ಎಚ್ಚರಿಕೆಯ ಗಂಟೆ ಏನಾಗಿದೆ ಮೊಳಗಿದೆ. ಎಲ್ಲರಿಗೆ ಬಿಸಿಯನ್ನ ಮುಟ್ಟಿಸಿದ್ದು ಆಪರೇಷನ್ ಸಿಂಧೂರ. ಆ ಆಪರೇಷನ್ ಸಿಂಧೂರ ಇನ್ನೂ ಕೂಡ ಚಾಲ್ತಿಯಲ್ಲೇ ಇದೆ. ಇದರ ಯಶಸ್ಸಿನ ವಿಚಾರವಾಗಿ ರಾಜ್ಯಾದ್ಯಂತ ತಿರಂಗ ಯಾತ್ರೆ ಸಡಗರ ಜೋರಾಗಿದೆ. ರಾಯಚೂರಲ್ಲಿ ತಿರಂಗವನ್ನು ಹಿಡಿದು ವಿದ್ಯಾರ್ಥಿಗಳು ಹೆಜ್ಜೆಯನ್ನು ಹಾಕಿದ್ದಾರೆ. 700 ಮೀಟರ್ ಉದ್ದದ ತಿರಂಗ ರಾರಾಜಿಸಿದೆ. ಸೈನಿಕರ ಪರ ಭಾರತ್ ಮಾತಾ ಕಿ ಜೈ ಅನ್ನುವ ಜೈಕಾರ ಕೂಡ ಮೊಳಗಿದೆ. ಇವತ್ತು ರಾಯಚೂರಿನಲ್ಲಿ ತಿರಂಗ ಯಾತ್ರೆ ಮಾಡುವ ಮೂಲಕ ಸಂಪೂರ್ಣ ನಮ್ಮ ಸೈನ್ಯದ ಎಲ್ಲ ಸೈನಿಕರಿಗೂ ನಮ್ಮ ಎಲ್ಲ ಇದನ್ನು ಮುನ್ನಡೆಸಿದಂಥ ಪ್ರಧಾನಿಗಳಿಗೂ ಅವರಿಗೆಲ್ಲರಿಗೂ ಕೃತಜ್ಞತೆ ಹೇಳುವ ಒಂದು ಯಾತ್ರೆ ಮಾಡಿ ನಾವು ಅವ್ರಿಗೆ ಧನ್ಯವಾದ ಸಲ್ಲಿಸಿದ್ದೇವೆ. ಇವತ್ತು ಬಹುಶಃ ಜಗತ್ತಿನಲ್ಲಿ ಸೂಪರ್ ಪವರ್ ಅಂದರೆ ಭಾರತನೇ ಅನಿಸ್ತದೆ. ಯಾಕಂದರೆ ಇವತ್ತು ಯಾವ ಗುರಿ ನಮ್ಮ ಸೈನಿಕರು ಇಟ್ಟಿದ್ರು ಆ ಗುರಿಗಳಿಗೆ ಒಂದು 10 ಇಂಚು ಸಹಿತ ಆ ಕಡೆ ಈ ಕಡೆ ಆಗಿಲ್ಲ. ಬಹುಶಃ ಇತಿಹಾಸದಲ್ಲಿ ಪಾಕಿಸ್ತಾನದ ಮಧ್ಯಭಾಗ ಕರಾಚಿ, ರಾವಲ್ಪಿಂಡಿ, ಲಾಹೋರ್ಗೆ ಹೋಗಿ ಅಲ್ಲಿಯ ನೆಲೆಗಳನ್ನು ಒಡೆಯುವಂಥ ಕೆಲಸ ನಮ್ಮ ಸೈನಿಕರು ಮಾಡಿದ್ದಾರೆ. ಮತ್ತು ಯಾವುದೇ ನಮ್ಮ ಸೈನಿಕರಾಗಲಿ ನಮ್ಮ ವಿಮಾನಗಳಾಗಲಿ ಯಾವುವು ಅವರು ಇಂದು ಈ ಒಂದು ತಿರಂಗ ಯಾತ್ರೆ ಏನಿದೆ ಒಂದು ಮೆಸೇಜನ್ನು ಪಾಕಿಸ್ತಾನಕ್ಕೆ ಕೊಟ್ಟಿದೆ. ಏನಂದರೆ ಶಾಂತಿಯುತವಾಗಿರ್ತಕ್ಕಂಥ ಭಾರತವನ್ನು ಕದಡಿದರೆ ಇದು ಯುದ್ಧ ಅಲ್ಲ, ಬರೀ ಕಾರ್ಯಾಚರಣೆ ಆಗಿದೆ, ಅಂದರೆ ಒಂದು ಜಲಕ್ಕಾಗಿದೆ. ಅದರಿಂದ ನಾವು ಹೇಳ್ತೀವಿ ಹೆಣ್ಣು ಮಕ್ಕಳ ಸಿಂಧೂರದ ಬೆಲೆ ಅವರಿಗೀಗ ಆಲ್ರೆಡಿ ಗೊತ್ತಾಗಿದೆ. ಪಾಕಿಸ್ತಾನಕ್ಕೆ ಅದು ಗೊತ್ತಾಗಬೇಕಾಗಿತ್ತು. ಅಂದರೆ ಈ ಅಮಾನವೀಯ ಏನು ಒಂದು ಇದೆಯಲ್ಲ, ಅಂದರೆ ಪ್ರವಾಸಿಗರ ಮೇಲೆ ಹತ್ಯೆ ಮಾಡ್ತಕ್ಕಂಥದ್ದು ಮತ್ತು ಈ ನಕ್ಸಲೈಟ್ಸನ್ನು ಬೆಂಬಲ ಮಾಡ್ತಕ್ಕಂಥ ಪಾಕಿಸ್ತಾನಕ್ಕೆ ಈ